ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ವಿದ್ಯಾರ್ಥಿಗಳಿಗೆ ಕೊನೆಗೂ ಸಹ ಸ್ಕಾಲರ್ಶಿಪ್ ಕಡೆಯಿಂದ ವೆರಿ ಬಿಗ್ ಗುಡ್ ನ್ಯೂಸ್ ಆದರೆ ಬಂದಿರುವಂಥದ್ದು 26-27 ಅಕಾಡೆಮಿಕ್ ಇಯರ್ ರಿಲೇಟೆಡ್ ಸ್ಕಾಲರ್ಶಿಪ್ ಬಗ್ಗೆ ಗುಡ್ ನ್ಯೂಸ್ ಆದರೆ ಬಂದಿದೆ. ಸೊ ನಿಮಗೆಲ್ಲ ಗೊತ್ತಿರೋ ಹಾಗೆ ಕರ್ನಾಟಕದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಅಂದರೆ 1ನೇ ಕ್ಲಾಸಿಂದ ಯಾವುದೇ ಕ್ಲಾಸ್ವರೆಗೂ ಸ್ಟಡಿ ಮಾಡ್ತಾ ಇರಲಿ, ಡಿಗ್ರಿ ಆಗಿರ್ಬೋದು, ಡಬಲ್ ಡಿಗ್ರಿ ಆಗಿರ್ಬೋದು, ಸೊ ಯಾವುದೇ ಡಿಗ್ರಿ ಆಗಿರಲಿ ಎಲ್ಲ ಸ್ಟೂಡೆಂಟ್ಸ್ಗೂ ಸಿಗುವಂತಹ ಸ್ಕಾಲರ್ಶಿಪ್ ಯಾವುದು ಅಂತ ಅಂದ್ರೆ SSP ಸ್ಕಾಲರ್ಶಿಪ್. ನೀವು ಸ್ಕ್ರೀನ್ ಮೇಲೆ ಏನು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು SSP ಸ್ಕಾಲರ್ಶಿಪ್ ಆದರೆ ಆಗಿರುತ್ತೆ. ಅಫಿಷಿಯಲ್ ಕರ್ನಾಟಕ ಗೌರ್ಮೆಂಟ್ ಕಡೆಯಿಂದ ಇಲ್ಲಿ ಕರ್ನಾಟಕದಲ್ಲಿರುವಂತಹ ಸ್ಟೂಡೆಂಟ್ಸ್ಗೆ ಕೊಡುವಂತಹ ಸ್ಕಾಲರ್ಶಿಪ್ ಆದರೆ ಆಗಿರುತ್ತೆ. ಈ ಸ್ಕಾಲರ್ಶಿಪ್ ಬಂದ್ಬಿಟ್ಟು 26-27 ಅಕಾಡೆಮಿಕ್ ಇಯರ್ಗೆ ಈಗಾಗಲೇ ಸ್ಟಾರ್ಟ್ ಆಗಿದೆ. ಸೊ ಹಾಗಿದ್ರೆ ಲಾಸ್ಟ್ ಡೇಟ್ ಏನು, ಬೇಕಿರುವಂತಹ ಡಾಕ್ಯುಮೆಂಟ್ಸ್ ಏನು, ಎಲ್ಲಾದ್ರ ಬಗ್ಗೆನೂ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ. ವಿಡಿಯೋ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ವಿಡಿಯೋನ ಕೊನೆವರೆಗೂ ನೋಡಿ, ಜೊತೆಗೆ ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ಈ ವರ್ಷ ಯಾರೆಲ್ಲ ಹೊಸದಾಗಿ ಡಿಗ್ರಿಗೆ ಜಾಯಿನ್ ಆಗ್ತಿದ್ದೀರಾ, PUCಗೆ ಜಾಯಿನ್ ಆಗ್ತಿದ್ದೀರಾ ಅಥವಾ ಇಂಜಿನಿಯರಿಂಗ್ಗೆ ಜಾಯಿನ್ ಆಗ್ತಿದ್ದೀರಾ, ಸೊ ಇಂತಹ ಸ್ಟೂಡೆಂಟ್ಸು ನೀವು ಈಗಾಗಲೇ ಈಗ ನೀವು ಲಾಸ್ಟ್ ಇಯರ್ಸ್ ಎಲ್ಲ ಏನು ಸ್ಟಡಿ ಮಾಡಿದ್ರೆ ಆ ಒಂದು ಟೈಮಲ್ಲಿ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿಲ್ಲ ಅಂತ ಅಂದ್ರೂ ಹೊಸದಾಗಿ ಸ್ಕಾಲರ್ಶಿಪ್ ಅನ್ನ ಅಪ್ಲಿಕೇಶನ್ ಆದ್ರೆ ಹಾಕ್ಬೋದು. ಜೊತೆಗೆ ಏನು ಅಂತ ಅಂದ್ರೆ ಈಗ ನೀವು ಲಾಸ್ಟ್ ಇಯರ್ಸ್ ಸ್ಕಾಲರ್ಶಿಪ್ ಆಗಿದ್ರೆ ಈ ವರ್ಷ ಬಂದ್ಬಿಟ್ಟು ರಿನ್ಯೂವಲ್ ಆದ್ರೆ ಮಾಡಬೇಕಾಗುತ್ತೆ. ಸೊ ಸ್ಕಾಲರ್ಶಿಪ್ ಅನ್ನುವಂಥದ್ದು 26-27 ಅಕಾಡೆಮಿಕ್ ಇಯರ್ದು ಸ್ಕಾಲರ್ಶಿಪ್ ಆದ್ರೆ ಸ್ಟಾರ್ಟ್ ಆಗಿದೆ. ನೀವಿಲ್ಲಿ ಅಬ್ಸರ್ವ್ ಮಾಡಬಹುದು. 2026-27ನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಕೊಟ್ಟಿದ್ದಾರೆ. ಅಂಡ್ ಜೊತೆಗೆ ಏನು ಅಂತ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ನೋಡಿ, ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಅಂಡ್ ಮೆಟ್ರಿಕ್ ಪೂರ್ವ ಅಂತ ಅಂದ್ರೆ ಸೊ ಜಸ್ಟ್ ಇಲ್ಲಿ ಬಂದ್ಬಿಟ್ಟು 1ನೇ ಕ್ಲಾಸಿಂದ 10ನೇ ಕ್ಲಾಸ್ ವರೆಗೂ ಇರುವಂತಹವ್ರಿಗೆ ಪ್ರೀ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಆಗಿ ಕೊಡ್ತಾರೆ. 10ನೇ ಕ್ಲಾಸ್ ಮೇಲೆಯಿಂದ ಬೇರೆ ಯಾವುದೇ ಕ್ಲಾಸ್ ಮಾಡ್ತಿರ್ಲಿ ಇಂತಹ ಸ್ಟೂಡೆಂಟ್ಸ್ಗೆ ಪೋಸ್ಟ್ ಮ್ಯಾಟ್ರಿಕ್ ಸ್ಕಾಲರ್ಶಿಪ್ ಅಂತ ಹೇಳ್ಬಿಟ್ಟು ಪ್ರೊವೈಡ್ ಆದ್ರೆ ಮಾಡ್ತಾರೆ. ಈ ಸ್ಕಾಲರ್ಶಿಪ್ ಈ ವರ್ಷ ಈಗಾಗಲೇ ಸ್ಟಾರ್ಟ್ ಆಗಿರುವಂತದ್ದು. ಇದಕ್ಕೆ ಯಾವ ರೀತಿ ಅಪ್ಲಿಕೇಶನ್ ಆಗಬೇಕು ಅಂತ ಅಂದ್ರೆ ಜಸ್ಟ್ ನೀವು ಆನ್ಲೈನ್ ಅಲ್ಲೇ ಅಪ್ಲಿಕೇಶನ್ ಹಾಕ್ಬೋದು. ಗೂಗಲ್ಗೆ ಬಂದ್ಬಿಟ್ಟು ssp.postmatric.karnataka.government.in ಅಂತ ಸರ್ಚ್ ಮಾಡಿದ್ರೆ ಈ ರೀತಿಯಾಗಿ ಹೋಮ್ ಪೇಜ್ ಆದ್ರೆ ಬರುತ್ತೆ. ನೀವು ಈಗಾಗಲೇ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಿದ್ರೆ ನೀವು ಇಲ್ಲಿ ಕ್ಲಿಕ್ ಮಾಡ್ತೀರಾ. ಇಲ್ಲ ನೀವು ಹೊಸದಾಗಿ ಈಗ ಈ ವರ್ಷ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ತಾ ಇರೋದು ಅಂತ ಅಂದ್ರೆ ನಿಮ್ದು ಅಕೌಂಟ್ ಇಲ್ಲ ಅಂತ ಅಂದ್ರೆ ಹೊಸ ಖಾತೆಯನ್ನು ಸೃಜಿಸಲು ಇಲ್ಲಿ ಕ್ಲಿಕ್ ಮಾಡಿ ಅಂತ ಹೇಳಿ ಹಾಕ್ತೀರಾ. ಸೊ ಈ ಸ್ಕಾಲರ್ಶಿಪ್ ಬಂದರೆ ಎಷ್ಟು ಸ್ಕಾಲರ್ಶಿಪ್ ಅಮೌಂಟ್ ಬರುತ್ತೆ ಅಂತ ಅಂದ್ರೆ ಡಿಪೆಂಡ್ಸ್ ಆನ್ ಯುವರ್ ಕ್ಯಾಟಗರಿ, ಡಿಪೆಂಡ್ಸ್ ಆನ್ ಯುವರ್ ಕ್ಲಾಸ್, ನೀವೇನು ಸ್ಟಡಿ ಮಾಡ್ತಿದ್ರಾ ಅಂತ ಹೇಳಿ ಆದ್ರೆ ಡಿಪೆಂಡ್ ಆಗುತ್ತೆ. ಅಂಡ್ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂತ ಅಂದ್ರೆ ಈ ಸ್ಕಾಲರ್ಶಿಪ್ಗೆ ಅಪ್ಲಿಕೇಶನ್ ಆಗೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅಂತ ಹೇಳಿ ತಿಳಿಸ್ಕೊಡ್ತೀನಿ ನೋಡಿ. ಮೊದಲಿಗೆ ವಿದ್ಯಾರ್ಥಿಗಳ ಆಧಾರ್ ಸಂಖ್ಯೆ ಮತ್ತು ಆಧಾರ್ನಲ್ಲಿರುವ ಹಾಗೆ ಹೆಸರು, ಅಂಡ್ ನೆಕ್ಸ್ಟ್ ವಿದ್ಯಾರ್ಥಿಯ ಮೊಬೈಲ್ ಸಂಖ್ಯೆ, ವಿದ್ಯಾರ್ಥಿಗಳ ಇಮೇಲ್ ID, ವಿದ್ಯಾರ್ಥಿಗಳ SSLC ನೋಂದಣಿ ಸಂಖ್ಯೆ, ವಿದ್ಯಾರ್ಥಿಯ ಹೆಸರಿನಲ್ಲಿ ಇರುವ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ RD ಸಂಖ್ಯೆ, ವಿದ್ಯಾರ್ಥಿಯು ವಿಕಲಚೇತನ ಆಗಿದ್ದಲ್ಲಿ UD ID ಗುರುತಿನ ಸಂಖ್ಯೆ ಅಂತ ಬರುತ್ತೆ. ಅಂಡ್ ನೆಕ್ಸ್ಟ್ ವಿದ್ಯಾರ್ಥಿಯು ವಾಸವಿರುವ ಜಿಲ್ಲೆ, ತಾಲೂಕು, ವಿಧಾನಸಭಾ ಕ್ಷೇತ್ರದ ಹೆಸರು ಮತ್ತು ಮನೆಯ ವಿಳಾಸ, ವಿದ್ಯಾರ್ಥಿಯ ಕಾಲೇಜು ದಾಖಲಾತಿ ನೋಂದಣಿ ಸಂಖ್ಯೆ, ಸಂಬಂಧಪಟ್ಟ ದಾಖಲೆಗಳ ದೃಢೀಕರಣ ಸಂಖ್ಯೆ, ಅಂಡ್ ನೆಕ್ಸ್ಟ್ ಹಾಸ್ಟೆಲ್ ವಿವರಗಳು. ಸೊ ಇಲ್ಲಿ ಏನಿಲ್ಲ ನೋಡಿ, ಡಾಕ್ಯುಮೆಂಟ್ಸ್ ಎಲ್ಲಾನು ಬಂದ್ಬಿಟ್ಟು ನೀವು ಎಲ್ಲಿ ಆನ್ಲೈನ್ ಅಲ್ಲಿ ಅಪ್ಲೋಡ್ ಮಾಡುವಂತಹ ಅವಶ್ಯಕತೆ ಇಲ್ಲ ಅಥವಾ ನೀವು ಬೇರೆ ಕಡೆ ಹೋಗಿ ಸಬ್ಮಿಟ್ ಮಾಡುವಂತಹ ಅವಶ್ಯಕತೆ ಇಲ್ಲ. ಜಸ್ಟ್ ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋ ಟೈಮಲ್ಲಿ ನೀವು ಇಲ್ಲಿ ಏನ್ ಮಾಡಬೇಕು ಅಂತ ಅಂದ್ರೆ ಈ ಎಲ್ಲಾ ಡಾಕ್ಯುಮೆಂಟ್ಸ್ ಡೀಟೇಲ್ಸ್ ಅನ್ನ ಕೇಳುತ್ತೆ. ಪ್ಲೀಸ್ ಎಂಟರ್ ಯುವರ್ ಆಧಾರ್ ನಂಬರ್, ಎಂಟರ್ ಯುವರ್ ಪೇರೆಂಟ್ಸ್ ಆಧಾರ್ ನಂಬರ್ ಅಂತ ಕೇಳುತ್ತೆ. ನಿಮ್ಮ ಸ್ಟಡಿ ಡೀಟೇಲ್ಸ್, ನಿಮ್ಮ ಅಕಾಡೆಮಿಕ್ ಡೀಟೇಲ್ಸ್ ಎಲ್ಲ ಕೇಳುತ್ತೆ. ಒಂದೊಂದಾಗಿ ನೀವು ಸಬ್ಮಿಟ್ ಮಾಡ್ತಾ ಹೋದ್ರೆ ಅಲ್ಲಿ ಎಲ್ಲ ಡೀಟೇಲ್ಸ್ ತೋರಿಸ್ತಾ ಇರುತ್ತೆ. ನೀವು ಸ್ಕಾಲರ್ಶಿಪ್ ಅನ್ನ ಈಸಿಯಾಗಿ ಆದ್ರೆ ಅಪ್ಲೈ ಮಾಡ್ಕೋಬಹುದು ಆಗಿರುತ್ತೆ. ಅದು ಮುಂದಿನ ದಿನಗಳಲ್ಲಿ ತೋರಿಸ್ಕೊಡ್ತೀನಿ ಸ್ಟೆಪ್ ಬೈ ಸ್ಟೆಪ್. ಈಗ ಸದ್ಯಕ್ಕೆ ಬೇಕಿರುವಂತಹ ಡಾಕ್ಯುಮೆಂಟ್ಸ್ ಇವು. ಅಂಡ್ ಈಗ ಲಾಸ್ಟ್ ಡೇಟ್ ಬಗ್ಗೆ ಆದ್ರೆ ನೋಡೋಣ. ಲಾಸ್ಟ್ ಡೇಟ್ ಏನು ಅಂತ ಅಂದ್ರೆ ಇಲ್ಲಿ ಡಿಪಾರ್ಟ್ಮೆಂಟ್ ವೈಸ್ ನೋಡೋದಾದ್ರೆ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ ಅಪ್ಲಿಕೇಶನ್ ಹಾಕೋದಕ್ಕೆ 31/8/2026 ಅಂತ ಇದೆ. ಇದು ಲಾಸ್ಟ್ ಡೇಟ್ ಆಗಿರುತ್ತೆ. ನೆಕ್ಸ್ಟ್ ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 31ನೇ ತಾರೀಕು ಆಗಿರುತ್ತೆ, 8ನೇ ತಿಂಗಳಲ್ಲಿ. ಅಂಡ್ ನೆಕ್ಸ್ಟ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಸ್ಟೂಡೆಂಟ್ಸ್ಗೆ ಸ್ಕಾಲರ್ಶಿಪ್ ಅನ್ನು ಅಪ್ಲೈ ಮಾಡೋದಕ್ಕೆ ಮುಂದಿನ ವರ್ಷ 31ನೇ ತಾರೀಕುವರೆಗೂ ಆದ್ರೆ ಇರುವಂತದ್ದು. ಅಲ್ಲಿಯವರೆಗೂ ನೀವು ಸ್ಕಾಲರ್ಶಿಪ್ ಅನ್ನ ಯಾವಾಗ ಬೇಕೋ ಅವಾಗ ಅಪ್ಲಿಕೇಶನ್ ಆದ್ರೆ ಹಾಕೋಬಹುದು ಆಗಿರುತ್ತೆ. ಅಂಡ್ ಇನ್ನೊಂದು ಯಾವಾಗ ಅಪ್ಲಿಕೇಶನ್ ಆಗ್ಬೋದು ಅಂತ ಅಂದ್ರೆ ನೀವೇನಾದ್ರೂ ಈಗ ಹೊಸದಾಗಿ ಅಪ್ಲಿಕೇಶನ್ ಆಗ್ತಿದ್ರೆ ಈ ವರ್ಷ ಮೊದಲಿಗೆ ಈಗ ನೀವು ಹೊಸದಾಗಿ ಜಾಯಿನ್ ಆಗಿರ್ತೀರಾ 26-27 ಅಕಾಡೆಮಿಕ್ ಇಯರ್ಗೆ, ನಿಮ್ಮ ಅಕಾಡೆಮಿ ಕಡೆಯಿಂದ ಎಲ್ಲಾ ತರದ ಡೀಟೇಲ್ಸ್ ಅನ್ನ ನಿಮಗೆ ಪ್ರೊವೈಡ್ ಮಾಡಿರ್ಬೇಕು. ನೀವು ಕಾಲೇಜ್ಗೆ ಮೊದಲಿಗೆ ಅಡ್ಮಿಷನ್ ಆಗಿರ್ಬೇಕು. ಅವ್ರು ನಿಮಗೆ ಯೂನಿವರ್ಸಿಟಿ ರಿಜಿಸ್ಟ್ರೇಷನ್ ನಂಬರ್ ಎಲ್ಲಾನು ಪ್ರೊವೈಡ್ ಮಾಡಿದ್ರೆ ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡಬಹುದು. ಒಂದ್ಸಲಿ ಬೇಕಿದ್ರೆ ಹೋಗಿ ಟ್ರೈ ಮಾಡಿ. ಅಂಡ್ ಇನ್ನೂನು ಯಾರಾದ್ರೆ ಒಂದು ಕೋರ್ಸಸ್ಗೆ ಜಾಯಿನ್ ಆಗಿರೋದಿಲ್ವೋ ಅಂದ್ರೆ ಈಗ ಎಕ್ಸಾಂಪಲ್ ಆಗಿ ಹೇಳೋದಾದ್ರೆ ಇನ್ನೂನು KCET ಕೌನ್ಸಿಲಿಂಗ್ ನಡೆದಿಲ್ಲ, ನೀಟ್ ಕೌನ್ಸಿಲಿಂಗ್ ನಡೆದಿಲ್ಲ, ನಾವೆಲ್ಲ ಮುಂದೆ ಹೇಗೆ ಸರ್ ನಾವಿನ್ನು ಕಾಲೇಜ್ಗೆ ಜಾಯಿನ್ ಆಗಿಲ್ಲ ಅಲ್ವಾ ಅಂತ ಅಂದ್ರೆ ನೀವು ಈಸಿಯಾಗಿ ಕಾಲೇಜಸ್ಗೆಲ್ಲ ಜಾಯಿನ್ ಆಗಿದ್ದ ಆದ್ಮೇಲೆ ಅಪ್ಲೈ ಮಾಡ್ಕೋಬಹುದು ಆಗಿರುತ್ತೆ. ಅಲ್ಲಿ ಅವರಿಗೂ ಲಾಸ್ಟ್ ಡೇಟ್ಸ್ ಅನ್ನ 100% ಆಗಿ ಕೊಟ್ಟೇ ಕೊಡ್ತಾರೆ. ಈಗ ಸದ್ಯಕ್ಕೆ ಯಾರಾದ್ರೆ ಜನರಲ್ ಡಿಗ್ರಿಗೆ ಜಾಯಿನ್ ಆಗಿರ್ತಾರೋ PUC ಸ್ಟೂಡೆಂಟ್ಸ್ ಇವರೆಲ್ಲ ಅಪ್ಲೈ ಮಾಡ್ಕೊಳ್ಳಿ ಅಂತ ಹೇಳಿ ವೆಬ್ಸೈಟ್ ಹತ್ರ ಓಪನ್ ಆಗಿರುವಂತದ್ದು. ಅಂಡ್ ಇನ್ನೊಂದು ಇದಕ್ಕೆ ಎಲಿಜಿಬಿಲಿಟಿ ಏನು ತುಂಬಾ ಎಲಿಜಿಬಿಲಿಟಿ ಇಲ್ಲ. ನೀವು ಮಸ್ಟ್ ಬಿ ಕರ್ನಾಟಕ ಸ್ಟೂಡೆಂಟ್ ಆಗಿರಬೇಕು. ಜೊತೆಗೆ ನಿಮ್ಮ ಫ್ಯಾಮಿಲಿ ಆನ್ಯುಯಲ್ ಇನ್ಕಮ್ ಬಂದ್ಬಿಟ್ಟು ಬಿಲೋ 3.5 lakhs ಗಿಂತ ಕಡಿಮೆ ಏನೋ ಇರಬೇಕಾಗಿರುತ್ತೆ. ಸೊ ಈ ಉಳಿದಿರುವಂತಹ ಎಲ್ಲರೂ ಸ್ಕಾಲರ್ಶಿಪ್ಗೆ ನೀವು ಅಪ್ಲೈ ಅನ್ನ ಮಾಡ್ಕೋಬಹುದು ಬಿಲೋ 3.5 lakhs ಏನೋ ಇದ್ರೆ. ಸೊ ಇದು ಬಂದ್ಬಿಟ್ಟು
ಅಂಡ್ ಇನ್ನೊಂದೇನು ಅಂತಂದ್ರೆ ನಿಮ್ಮ ಪೇರೆಂಟ್ಸ್ ಏನಾದ್ರೂ ಒಂದು ಗೌರ್ಮೆಂಟ್ ಟೀಚರ್ಸ್ ಏನಾದ್ರು ಆಗಿದ್ರೆ ನಿಮ್ಮ ಫ್ಯಾಮಿಲಿ ಆನ್ಯುವಲ್ ಇನ್ಕಮ್ ಜಾಸ್ತಿ ಇರುತ್ತೆ, ನೀವು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ. ಅದನ್ನ ಬಿಟ್ಟರೆ ಎಲ್ಲರೂ ಅಪ್ಲೈ ಮಾಡ್ಕೋಬಹುದು. ಎಲ್ಲರೂ ಒಂದ್ಸಲಿ ಟ್ರೈ ಮಾಡಿ, ಎಲ್ರಿಗೂ ಅವೈಲೇಬಲ್ ಇದೆ. ಅಂಡ್ ಜೊತೆಗೆ ಏನು ಅಂತ ಅಂದ್ರೆ ಇದು ಪಕ್ಕ ಬರುವಂತ ಸ್ಕಾಲರ್ಶಿಪ್ ಅಮೌಂಟ್ ಆಗುತ್ತೆ. ಬರೋದು ಸ್ವಲ್ಪ ಲೇಟ್ ಆಗುತ್ತೆ, ಬಟ್ ಸ್ಕಾಲರ್ಶಿಪ್ ನಿಮ್ಗೆ 100% ಆಗಿ ಬರುತ್ತೆ. ಅಪ್ಲೈ ಆದ್ರೆ ಮಾಡ್ಕೊಳ್ಳಿ, ಓಕೆನಾ. ಈಗ ಸದ್ಯಕ್ಕೆ SSP ಬಗ್ಗೆ ಅಪ್ಡೇಟ್ ಅನ್ನ ಕೊಟ್ಟಿದ್ದೀನಿ. ನಿಮ್ಗೆ ಇನ್ನೂ ಕ್ಲಿಯರ್ ಕಟ್ ಅಪ್ಡೇಟ್ಸ್ ಬೇಕು ಅಂತ ಅಂದ್ರೆ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇದರಲ್ಲಿ ಏನೇ ಡೌಟ್ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನು ಆದ್ರೆ ಮಾಡಿ, ಓಕೆನಾ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.